ಶೋ ದಟ್ ದ ಪಾಯಿಂಟ್ಸ್ ಆರ್ ಕೊಲೀನಿಯರ್. ಈ 3 ಪಾಯಿಂಟ್ನು ಕೊಲೀನಿಯರ್ ಅಂತ ಹೇಳಿ. ಕೊಲೀನಿಯರ್ ಅಂತ ಹೇಳಿದ್ರೆ ಹುಡುಗರ ಸಿಂಪಲ್ ಕಂಡು ಇದು 2 ಲೈನ್ ಇದೆ, 2 ಪಾಯಿಂಟ್ ಇದೆ, ಅದ್ರ ನಡುವೆ ಲೈನ್ ಇದೆ ಅಲ್ವಾ. ಅದರ ಮೇಲೆ ಮತ್ತೊಂದು ಪಾಯಿಂಟ್ ಇದೆ ಅಂತ ಹೇಳ್ತು ಅಂತ ಹೇಳಿದ್ರೆ ಒಂದೇ ಲೈನ್ ಮೇಲೆ 3 ಪಾಯಿಂಟ್ ಇದೆ. ಯಾವ 3 ಪಾಯಿಂಟ್ ಅಂತ ಹೇಳಿದ್ರೆ 1 2 3. ಸೊ ದಿಸ್ ಇಸ್ ವಾಟ್ ಇಟ್ ಮೀನ್ಸ್ ಟು ಬಿ ಕೊಲೀನಿಯರ್. ಸೊ ಪಾಯಿಂಟ್ ಎ ಬಂದು -2, 3, 5. ಪಾಯಿಂಟ್ ಬಿ ಬಂದು 1, 2, 3. ಆರ್ಡರ್ ಏನು ತರ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಹೇಗಾರ ಇರ್ಬೋದು. ಸಿ ಇಸ್ 7, 0, -1. ಇಲ್ಲಿ ಪ್ರೂವ್ ದಟ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇಟ್ ಹ್ಯಾಸ್ ಟು ಬಿ ಸೊ. ಸೊ ವಾಟ್ ಈಸ್ ದ ಫಂಡಾ ಟು ಸಾಲ್ವ್ ಸಚ್ ಕ್ವಶನ್ಸ್? ದ ಫಂಡಾ ಟು ಸಾಲ್ವಿಂಗ್ ಕೊಲೀನಿಯರ್ ಅಲ್ಲ, ಈ ಥರ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಇಂಥ ಪ್ರಶ್ನೆಗಳನ್ನ ನಾವು ಸ್ಲೋಪಿನ ಕಾನ್ಸೆಪ್ಟ್ ಉಪಯೋಗಿಸ್ಬೋದು, ಇಲ್ಲ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಕಾನ್ಸೆಪ್ಟ್ ಉಪಯೋಗಿಸ್ಬೋದು. ಸರಿನಾ? ಹೇಗೆ ಉಪಯೋಗಿಸೋದು ಡಿಸ್ಟೆನ್ಸ್ ಫಾರ್ಮುಲಾನ? ಏನಿಲ್ಲ, ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಎ ಸಿ ಅಂತ ಪ್ರೂವ್ ಮಾಡುತ್ತು ಅಂತ ಹೇಳಿದ್ರೆ ಆಯ್ತಷ್ಟೇ. ಸೊ ಮೊದಲನೇದಾಗಿ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಬರೀಬೇಕಾಗುತ್ತೆ, ಇದಕ್ಕೂ ಕೂಡ ಮಾರ್ಕ್ಸ್ ಕೊಡ್ತಾರೆ. ಸೊ x2 - x1 the whole square plus y2 - y1 the whole square plus z2 - z1 the whole square to the power of half. ಇವಾಗ ಇಲ್ಲಿ ಮೊದಲನೇದಾಗಿ ಎ ಬಿ ಸ್ಕ್ವೇರ್ನ ಶುರು ಮಾಡ್ಕೊಳ್ಳೋಣ. ಸೊ ದಟ್ ವುಡ್ ಬಿ ಎ ಬಿ ಎಸ್ ಇದೆ ಅಲ್ವಾ, 1 + 2 + 2 ಸ್ಕ್ವೇರ್ ಪ್ಲಸ್ ನೆಕ್ಸ್ಟು 3 - 2 ಆಗುತ್ತಿದ್ದು. ಇಲ್ಲಿ ನಾನು ಯಾವುದೇ ಒಂದು ಆರ್ಡರ್ ಅಂತೇನು ಬರೀತಲ್ಲ, ನನಗೆ ಯಾವ್ದು ಕನ್ವೀನಿಯೆಂಟ್ ಆಗುತ್ತೋ 5 - 3 ಈಸಿ ಆಗುತ್ತೆ ನನಗೆ. ಯಾವ್ದು ಸುಲಭ ಆಗುತ್ತೋ ಅದನ್ನು ಬರ್ಕೊಂಡು ಹೋಗಿ. ಇನ್ನು ಇದೇ ಫಾರ್ಮುಲಾ ಇದೇ ರೀತಿಯಲ್ಲಿ ಬರೀಬೇಕು ಅಂತೇನಿಲ್ಲ, ಯಾಕಂದರೆ ಸ್ಕ್ವೇರ್ ಅಲ್ವಾ, ಹಾಗಾಗಿ. ಎಷ್ಟು ಬರ್ತಿದೋ, ಇದು 9, ಇದು 1, ಇದು 4. ಸೊ ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು √14 ಯೂನಿಟ್ ಆಗುತ್ತೆ. ನಮ್ಮ ಕೈಲಿ ಎ ಬಿ ಸ್ಕ್ವೇರ್ ಬೇರೆ, ಎ ಬಿ ಬೇರೆ. ನೆಕ್ಸ್ಟು ಬಿ ಸಿ ಸ್ಕ್ವೇರ್. ಬಿ ಸಿ ಅಂತ ಹೇಳ್ತು ಅಂತ ಹೇಳಿದ್ರೆ 7 - 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಮಾಡ್ಕೊಳ್ಳೋಣ ಇದನ್ನ, ಪ್ಲಸ್ 3 + 1 ಸ್ಕ್ವೇರ್. ಈ ರೀತಿಯಲ್ಲಿ ಬದಲಾಗುತ್ತೆ. ಸೊ ಇದು 36, ಇದು 4, ಇದು 16. ಸೊ ಇದೆಲ್ಲ ಸೇರಿ 56. ಸೊ ಬಿ ಸಿ ಇಸ್ ಈಕ್ವಲ್ ಟು √56. ಸಿ ಇಲ್ಲಿ √14 ಅಂತ ಬಂದಿದೆ, ಇಲ್ಲೂ ಕೂಡ √14 ಆಫ್ ಸಮಥಿಂಗ್ ಅಂತ ಬರಲೇಬೇಕು. ಏನು ಬರುತ್ತೆ ಇಲ್ಲಿ? 2√14 ಅಂತ ಬರುತ್ತೆ ಅಲ್ವಾ. 56 ಇಸ್ 14 × 4. ಸೊ √4 × √14 ಇಸ್ 2√4 ಯೂನಿಟ್. ಸರಿ ತಾನೆ? ಸೊ ನಿಮ್ಮ ಉತ್ತರ √14 ಅಂತ ಇಲ್ಲೇನ ಇತ್ತು ಅಂತ ಹೇಳಿದ್ರೆ ಎಲ್ಲ ಕಡೆ √14 ಬರಲೇಬೇಕು, ಇಲ್ಲ ಅಂತ ಹೇಳಿದ್ರೆ ನೀವು ಆ್ಯಡ್ ಮಾಡೋದಕ್ಕಾಗಲ್ಲ. ಏನಕ್ಕಂತ ಹೇಳಿದ್ರೆ ಇಲ್ಲಿ ಕೊಲೀನಿಯರ್ ಅಂತ ಹೇಳಿದ್ರೆ 2 ಲೆಂತ್ ಹ್ಯಾಸ್ ಟು ಆ್ಯಡ್ ಅಪ್ ಟು ದ 3rd ಲೆಂತ್. ಅದನ್ನು ನೋಡ್ತೀನಿ ನಾನು ಕೊನೆಯದಾಗಿ. ಸೊ ಎ ಸಿ ಬರೆಯೋಣ ಇವಾಗ. ಎ ಸಿ ಸ್ಕ್ವೇರು ಎಸ್ 7 + 2 the whole square plus 3 square plus 5 + 1 the whole square. ಸೊ ಇದನ್ನ ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ 81 + 9 + 36 which is equal to 90, 126. ಹಾಗಾಗಿ ಎ ಸಿ ಇಸ್ ಈಕ್ವಲ್ ಟು √126. ದಿಸ್ ಇಸ್ 3√14 ಯೂನಿಟ್. ನೋಡಿ ಎಲ್ಲ ಕಡೆನೂ ಅದೇ ಬರ್ತಾ ಇದೆ 14. ಸೊ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ. ಆ್ಯಕ್ಚುಲಿ ಆ್ಯಸ್ ಅಂತ ಬರೀಬೇಕಾಯ್ತು ನಾನು, ಆರ್ ಬಿಕಾಸ್ ಎ ಸಿ ಇಸ್ ಈಕ್ವಲ್ ಟು ಎ ಬಿ ಪ್ಲಸ್ ಬಿ ಸಿ, ದಟ್ ಇಸ್ ಇಂಥದ್ದು 3√14. ಹೊಸ ಲೈನಲ್ಲಿ ಬರಿತೀನಿ. 3√14 ಇಸ್ ಈಕ್ವಲ್ ಟು ಇದು √14 ಮತ್ತೊಂದು 2√14 ಅಲ್ವಾ. ಸೊ ಕ್ಲಿಯರ್ಲಿ LHS is equal to RHS. This implies, or this implies A, B, C are
ಕೊಲೀನಿಯಾ ಅಲ್ವಾ. ಸೊ 3 ಲೆಂತು ಆ್ಯಡ್ ಆಯಿತು ಅಂತ ಹೇಳಿದ್ರೆ ಈ ರೀತಿಯಲ್ಲಿ 2 ಲೆಂತು ಈಸ್ ಈಕ್ವಲ್ ಟು ಥರ್ಡ್ ಲೆಂತ್ ಅಂತ ಹೇಳ್ತು ಅಂದರೆ ದೇ ಆರ್ ಕೊಲೀನಿಯಾ, ಹೆನ್ಸ್ ಫ್ರೂಟ್. ಅಷ್ಟೇ, ಸರಿನಾ?